ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕ್ರಿಯೇಟ್ ಮಾಡಬೇಕಂತ ಇನ್ನೂ ಅಂದ್ಕೊಂಡಿರಲಿಲ್ಲ ಅಂಥವರಿಗೋಸ್ಕರ ನನಗೆ ಗೊತ್ತಿರುವಷ್ಟೇ ಕೆಲವೊಂದು ಮಾಹಿತಿ ಹಾಗೂ ಟಿಪ್ಸ್ಗಳನ್ನು ಕೂಡ ಇವತ್ತಿನ ವಿಡಿಯೋದಾಗ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಕತ್ತೀನಿ ರೀ. ಈ ಮಾಹಿತಿ ಏನಾದರೂ ಸ್ವಲ್ಪ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ವಿಡಿಯೋಗೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಹಾಗೆ ತಿಂಗಳ ಅರ್ನಿಂಗ್ಸ್ ಬರೋದು, ಈಗ ಸಾಕಷ್ಟು ಮನೆಗೆ 3-4 ಜನ ಯೂಟ್ಯೂಬರ್ಸ್ ಆಗಿದ್ದಾರೆ. ಹೀಗಾಗಿ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಬಗ್ಗೆ ಗೊತ್ತೇ ಇದ್ದೇ ಇರ್ತೈತಿ. ಹಾಗಾಗಿ ನೀವು ವಿಡಿಯೋಗಳನ್ನು ನೋಡ್ತಾ ನಾನು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ರೆ ಹೆಂಗೆ ಅಂತ ಹೇಳಿ ಎಲ್ಲರಿಗೂ ಇದ್ದೇ ಇರ್ತೈತಿ. ಅಂದರೆ ಈಗ ಸಾಕಷ್ಟು ಜನ ಮಾಡಿರ್ತಾರೆ ಕೂಡ, ಕೆಲವೊಬ್ಬರಿಗೆ ನಾನು ಕೂಡ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ. ಕೆಲವು ಜನ ಇನ್ನೂ ನಾನು ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಅವ್ರಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ರೀ. ಮೊದಲೇದು ಏನು ಬೇಕಂತಂದ್ರೆ ಮೊಬೈಲ್ ಎಲ್ಲರ ಕಡೆ ಈಗ ಪ್ರತಿಯೊಬ್ಬರ ಕಡೆ ಇದ್ದೇ ಇರ್ತೈತ್ರಿ. ಕ್ಯಾಮ್ರಾ ಕ್ವಾಲಿಟಿ ಚಲೋ ಐತಂದ್ರೆ ಅದು ಮೊಬೈಲ್ ಏನು ಮಾಡಿರಿ, ವಿಡಿಯೋ ಮಾಡಿರಿ. ಸಾಕಷ್ಟು 30-40-50 ಸಾವಿರ ಕೊಟ್ಟ ಮೊಬೈಲ್ ತೊಗೋದಕ್ಕಿಂತ ಮೊದಲು ನೀವು ಸ್ಟಾರ್ಟ್ ಏನು ಮಾಡ್ತಿರ್ಲಿಲ್ಲ, ಕ್ಯಾಮ್ರಾ ಚೆನ್ನಾಗಿತ್ತಂದ್ರೆ ಅದನ್ನ ಏನು ಮಾಡಿರಿ, ಸ್ಟಾರ್ಟ್ ಮಾಡಿರಿ. ಒಂದು ಸ್ವಲ್ಪ ಏನಿರಬೇಕು, ರ್ಯಾಮ್ ಕೂಡ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂದ್ರೆ ಸ್ಟೋರೇಜ್ ಇಡಿಸ್ಬೇಕಲ್ಲ, ನೀವು ವಿಡಿಯೋ ಮಾಡಿದ್ದೆಲ್ಲ ಅಥವಾ ಸ್ಟೋರೇಜ್ ಆಗಬೇಕು, ಅದು ಸ್ವಲ್ಪ ಏನು ಮಾಡಬೇಕು ನೋಡ್ಕೋಬೇಕ್ರಿ. ಮತ್ತು ಆಗ ನೋಡ್ರಿ ತಿಂಗಳ ರಿಚಾರ್ಜ್ ಕೂಡ ಮಾಡ್ಬೇಕಾಗ್ತೈತಿ. ವಿಡಿಯೋ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ಏನಾಗ್ತೈತಿ, ರಿಚಾರ್ಜ್ ಮಾಡೋಕೆ ರೊಕ್ಕ ಕೂಡ ಬೇಕ್ರಿ. ಇವೆರಡೂ ಬೇಕ್ರಿ. ಎರಡೂ ಇತ್ತಂದ್ರೆ ನೀವು ವಿಡಿಯೋ ಮಾಡ್ಬೋದು. ಮತ್ತು ಕೆಲವೊಂದು ಮೆಟೀರಿಯಲ್ಸ್ ಕೂಡ ಬೇಕ್ರಿ. ಇಲ್ಲ ಅಂತಂದ್ರೆ ಭೀ ಕೂಡ ನಡೀತೈತಿ. ಬಟ್ ಸ್ವಲ್ಪ ಏನ್ರಿ, ಒಂದು ಟ್ರೈಪೋಡ ಅಥವಾ ಸೆಲ್ಫಿ ಸ್ಟಿಕ್ಕ. ಮತ್ತು ಕೆಲವೊಬ್ರು ವಯಸ್ಸು ಚೆನ್ನಾಗಿತ್ತಂದ್ರೆ ಏನು ನೀವು ಮೈಕ್ ತೊಗೊಲಿಲ್ಲ ನಡೀತೈತಿ, ಅಥವಾ ನಿಮ್ಮ ಸಾವಕಾಶ ಮಾತಾಡಿದ್ರು ಒಂದು ಮೈಕ್ ಇದ್ರೆ ಕೂಡ ಒಳ್ಳೇದ್ರಿ. ಅದೆಲ್ಲ ಇಲ್ಲಪ್ಪ ನಮ್ಮ ಕಡೆ ಅಂತಂದ್ರೆ ನೀವು ಮೊಬೈಲ್ಲೇನೆ ಕೂಡ ಏನು ಮಾಡ್ಬೋದು, ಒಂದು ಮೊಬೈಲ್ ಇಟ್ಕೊಂಡು ಕೂಡ ಚೆನ್ನಾಗಿ ನೀವು ವಿಡಿಯೋ ಮಾಡ್ಬೋದು. ನೋಡಿರಿ, ಎಲ್ಲರೂ ವಿಡಿಯೋ ಮಾಡಕತ್ತಾರು, ತಿಂಗಳ ಎಲ್ಲರೂ ಹೇಳ್ತಿರ್ತಾರೆ ನಿಮ್ಗೆ ರೊಕ್ಕ ಸಾಕಷ್ಟು ರೊಕ್ಕ ಬರ್ತೈತ್ರಿ ಅಂತ ಹೇಳಿ. ಬರ್ತೈತಿ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಅವ್ರು ಮಾಡ್ಯಾರಂತೇಳಿ ನಾವು ಕೂಡ ನಮ್ಮ ಕಡೆಯಿಂದ ಭೀ ಆಗ್ತೈತಿ. ವಿಡಿಯೋ ಹಾಕೋದಕ್ಕೆ ಒಮ್ಮೆ ಗ್ರೋತ್ ಆಗ್ತೈತಿ, ಆ ಥರ ಏನು ಇರಂಗಿಲ್ಲ. ಸ್ಟೆಪ್ ವೈಸ್ ಸ್ಟೆಪ್ ಏನಾಗ್ತೈತಿ ಅಂದ್ರೆ ಗ್ರೋತ್ ಆಗ್ತೈತಿ ರೀ ವಿಡಿಯೋ ರೀ. ಈಗ ನೋಡಿರ್ಬೋದು, ಯೂಟ್ಯೂಬ್ ವಿಡಿಯೋ ಮಾಡೋರಿಂದ ಸಾಕಷ್ಟು ಏನಾಯ್ತು ಅರ್ನಿಂಗ್ಸ್ ಮಾಡಿದ್ದಾರೆ. ಎಲ್ಲೋ ಸಾಕಷ್ಟು ನೀವು ನೋಡಿರ್ತೀರಿ, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಒಂದು ವಿಡಿಯೋ ಹಾಕಿದ್ರೆ ಸಾಕ್ರಿ 1 ಲಕ್ಷ 2 ಲಕ್ಷ 3 ಲಕ್ಷ ಗಂಟ್ಲೆ ಏನಾಗ್ತೈತಿ ವ್ಯೂಸ್ ಬರ್ತೈತ್ರಿ. ಲಕ್ಷ ಗಂಟ್ಲೆ 10 ಲಕ್ಷ ಗಂಟ್ಲೆ ಫಾಲೋವರ್ಸ್ ಕೂಡ ಇರ್ತಾರೆ ರೀ. ಅದು ಹೆಂಗೆ ಆಯ್ತದಪ್ಪ ಅಂತ ನೋಡ್ರಿ, ಅವರು ವಿಡಿಯೋ ಹಾಕತ್ತಾರೋ ಸೇಮ್ ಅದೇ ಥರ ನಾವು ವಿಡಿಯೋ ಹಾಕತ್ತೀವಿ ಅಂದ್ರೆ ಹಂಗಿರಂಗಿಲ್ಲ. ಮೊದಲು ಏನಿರ್ಬೇಕಂದ್ರೆ ನಾವು ವಿಡಿಯೋ ಮಾಡಬೇಕಾದ್ರೆ ಒಂದು ಟಾಪಿಕ್ ಇರ್ಬೇಕು ರೀ. ನಮಗೆ ಫಸ್ಟ್ ಆಫ್ ಆಲ್ ಒಂದು ಟಾಪಿಕ್ ಇಟ್ಕೋಬೇಕು. ಹೌದಪ್ಪ ಅಂತ ಹೇಳಿ ಏನು ಬೇಕಾದ್ರೂ ವಿಡಿಯೋ ಮಾಡಿ ಹಾಕಿಬಿಟ್ರೆ ವಿಡಿಯೋ ವೈರಲ್ ಆಗಂಗಿಲ್ಲ, ಜನರಿಗೆ ಕೂಡ ಇಷ್ಟ ಆಗಂಗಿಲ್ಲ ರೀ. ಫಸ್ಟ್ ಏನಂದ್ರೆ ನೀವು ಯಾವ ವಿಷಯದ ಬಗ್ಗೆ ಅಂದರೆ ಯಾವ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡೋರಿಲ್ಲ ಅದನ್ನ ಮೊದಲು ಡಿಸೈಡ್ ಮಾಡ್ಕೋರಿ. ಕೆಲವೊಬ್ರು ಕಿಚನ್ದಾಗಿರ್ಬೋದು, ಅಥವಾ ಲಾಗ್ಸ್ ಆಗಿರ್ಬೋದು, ಅಥವಾ ನೀವು ಟೆಕ್ ಚಾನಲ್, ಅಥವಾ ನಿಮ್ಮಲ್ಲಿ ಏನು ಕಲೆ ಇತ್ತಿರಲಿಲ್ಲ ಆ ಥರ ನೀವು ಯಾವುದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿಲ್ಲ ಅದನ್ನ ಮೊದಲು ಏನು ಮಾಡಿ ಡಿಸೈಡ್ ಮಾಡಬೇಕು ಅಂತ ಐತ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ವಿಡಿಯೋಗಳನ್ನು ಹಂಗೆ ಹಾಕಿಬಿಡೋದಿಲ್ಲ. ನಿಮ್ಮಲ್ಲಿ ಒಂದು ಏನಿರಬೇಕು, ಕಲೆ ಇರಬೇಕು. ಹಿಂಗೆ ದೊಡ್ಡ ಯೂಟ್ಯೂಬರ್ಸ್ ನೋಡಿರ್ಬೇಕು, ಅವ್ರು ಏನು ಉಣ್ಣೋದು ತಿನ್ನೋದು ತಿರುಗಾಡೋದು ಶಾಪಿಂಗ್ ಮಾಡೋದು ಇದನ್ನ ಥರ ಆದರೂ ಕೂಡ ಜನ ನೋಡ್ತಾರೆ. ಹಂಗಿರಂಗಿಲ್ಲ. ಸ್ಟಾರ್ಟಿಂಗ್ ಏನಂದ್ರೆ ಮೊದಲಿಂದ ಏನಂದ್ರೆ ಅವರಲ್ಲಿ ಏನು ಟ್ಯಾಲೆಂಟ್ ಇತ್ತಿರಲಿ ಆ ಥರದ ವಿಡಿಯೋಗಳನ್ನು ಹಾಕಿರ್ತಾರೆ. ಆಲ್ರೆಡಿ ಏನಾಗಿರ್ತಾರೆ, ಸಾಕಷ್ಟು ಲಕ್ಷ ಗಂಟ್ಲೆ ಜನ ಏನಾಗಿರ್ತೈತಿ ಅವ್ರ ಮನಸ್ಸನ್ನು ಏನು ಮಾಡಿರ್ತಾರೆ, ಗೆದ್ದಿರ್ತಾರೆ ಅವ್ರು. ಹಾಗಾಗಿ ಅವ್ರು ಏನೇ ವಿಡಿಯೋ ಹಾಕಿರಬೇಕು ಕೂಡ ಜನರಿಗೆ ಇಷ್ಟ ಆಗ್ತೈತಿ. ಹಾಗಾಗಿ ಅವ್ರು ನೋಡ್ತಾರೋ, ತಿಂಗಳ ಸಾಕಷ್ಟು ಅರ್ನಿಂಗ್ಸ್ ಕೂಡ ಮಾಡ್ತಾರೆ. ಹಾಗಾಗಿ ನಮಗೂ ಆಗ್ಲಂತ ಇಲ್ಲ. ಒಂದು ಏನಾರೇ ನಮ್ಮಲ್ಲಿ ಕಲೆ ಇರಬೇಕು. ಈಗ ಅಡುಗೆ ಮಾಡೋದು, ಚೆನ್ನಾಗಿ ಅಡುಗೆ ಮಾಡಿದ್ರು ಒಂದಿರಬೇಕು, ಅಥವಾ ಚೆನ್ನಾಗಿ ವ್ಲಾಗ್ಗಳನ್ನು ಮಾಡ್ಬೋದು, ಅಥವಾ ಮನೆ ಕ್ಲೀನಿಂಗ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಅಥವಾ ಡ್ಯಾನ್ಸ, ಸಿಂಗಿಂಗ. ಅಂದರೆ ನಮ್ಮಲ್ಲಿ ಒಂದು ಕಲೆ ಇರಬೇಕು ರೀ. ಎಲ್ಲರೂ ಯೂಟ್ಯೂಬರ್ಸ್ ಆಗ್ತಾರಂದ್ರೆ ಸಾಧ್ಯನೇ ಇಲ್ಲ. ಅಥವಾ ಚೆನ್ನಾಗಿ ಮಾತಾಡೋದು ಆಗಿರ್ಬೋದು, ಅಥವಾ ಕಾಮಿಡಿ ಮಾಡೋದಾಗಿರ್ಬೋದು, ಒಂದು ಏನಾದರೂ ನಮ್ಮಲ್ಲಿ ಕಲೆ ಇರ್ಬೇಕು ರೀ. ಆಯ್ತು ರೀ. ಒಂದು ಕಲೆ ಇತ್ತಂದ್ರೆ ಮಾತ್ರ ಜನರಿಗೆ ಒಂದು ಇಷ್ಟ ಆಗ್ತೈತಿ. ಹಂಗೆ ನೀವು ಏನು ಬೇಕಾದ್ರೆ ವಿಡಿಯೋ ಹಾಕಿದ್ರೆ ಅವೇನು ವಿಡಿಯೋ ವೈರಲ್ ಆಗಿಲ್ಲ. ಮೊದಲು ಏನು ಇರ್ಬೇಕು ರೀ, ನಮ್ಮಲ್ಲಿ ಒಂದು ಟ್ಯಾಲೆಂಟ್, ಒಂದು ಕಲೆ ಇರ್ಬೇಕು ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಯಾವುದಾರೇ ನಿಮಗೆ ಕಲೆ ಇತ್ತಂದ್ರೆ ಆಟೋಮೆಟಿಕ್ ನೀವು ಜನರ ಮನಸ್ಸನ್ನು ಗೆಲ್ತೀರಿ. ಇದು ಬೇಕೇ ಬೇಕು. ಅಥವಾ ಹಂಗೆ ಹಿಂಗೆ ಏನೋ ವಿಡಿಯೋ ಮಾಡಿ ಹಾಕ್ತೇನೆ ಅಂದ್ರೆ ಆಗಂಗಿಲ್ಲ. ಆಯ್ತು. ಇನ್ನೊಂದು ಏನಂದ್ರೆ ಪೇಷನ್ಸ್ ಬೇಕು ರೀ. ಪೇಷನ್ಸ್ ಬೇಕು. ಒಮ್ಮೆ ವಿಡಿಯೋ ಹಾಕೋಕೆ ವೈರಲ್ ಅಥವಾ ಥರ ಆಗಿಲ್ಲ. ಅಲ್ಲಿ ಏನಾಗ್ತೈತಿ ಅಂದ್ರೆ ನೀವೇನು ಬೇಕಾದ್ರೆ ವಿಡಿಯೋ ಹಾಕಿದ್ರೆ ನೆಗೆಟಿವ್ ಕಮೆಂಟ್ಗಳೆಲ್ಲ ಬರ್ತಿರ್ತಾವೆ. ಅದನ್ನೆಲ್ಲ ಫೇಸ್ ಮಾಡಬೇಕಾಗ್ತೈತಿ. ಹಾಗಾಗಿ ನಾವು ವಿಡಿಯೋ ಏನು ಮಾಡಬೇಕು, ಸ್ಟಾರ್ಟಿಂಗ್ ನೀವು ಏನು ವಿಡಿಯೋ ಹಾಕೋರ್ದಿರಲಿಲ್ಲ ಟಾಪಿಕ ಹಾಗೆ ಯಾವ ವಿಷಯದ ಬಗ್ಗೆ ಮಾಡೋರ್ದಿರಿ ವಿಡಿಯೋ, ಅದೆಲ್ಲ ನಿಮ್ಗೆ ಕ್ಲಿಯರ್ ಆಗಿರಬೇಕು. ನೀಟಾಗಿ ಚೆನ್ನಾಗಿ ಮಾಡಬೇಕು. ಒಂದು ಸಲ ಬಿಟ್ಟು 2-3 ಸಲ ರಿಪೀಟ್ ಆಗಿ ನೀವು ಆ ವಿಡಿಯೋ ಚೆನ್ನಾಗಿ ಬಂದಿತ್ತಿಲ್ಲ ನೋಡ್ಕೊಂಡು ಮಾಡಬೇಕು. ಈಗ ಎಲ್ಲರೂ ಸ್ಟಾರ್ಟಿಂಗ್ ಏನು ಹೇಳ್ತಾರೆ, ಡೈಲಿ ವಿಡಿಯೋ ಹಾಕಿದ್ರೆ ಡೈಲಿ ವಿಡಿಯೋ ಹಾಕಬೇಕು, ಡೈಲಿ ಹಂಗೆ ಇರಂಗಿಲ್ಲ ರೀ. ನೀವು ವಾರಕ್ಕೆ ಏನು ನೋಡಿರಿ, ವಾರಕ್ಕೆ 2 ಹಾಕ್ರಿ ಅಥವಾ 3 ವಿಡಿಯೋ ಹಾಕ್ರಿ. ಬಟ್ ಏನಿರ್ಬೇಕು ರೀ, ಚೆನ್ನಾಗಿರ್ಬೇಕು ರೀ, ಕ್ವಾಲಿಟಿ ಇರ್ಬೇಕು ರೀ. ಕ್ವಾಲಿಟಿ ಅಂದರೆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ. ನೀವು ಏನು ಅಲ್ಲಿ ವಿಡಿಯೋ ಮಾಡಿರಲಿ ಅದರಲ್ಲಿ ಹೇಳುವಂಥ ಜನರಿಗೆ ಮಾಹಿತಿ ಆಗಿರ್ಬೋದು, ಅಥವಾ ಸಿಂಗಿಂಗ, ಡ್ಯಾನ್ಸಿಂಗ ಏನಿರಬೇಕು ಚೆನ್ನಾಗಿರ್ಬೇಕು ರೀ. ಕೆಲವು ಸರಿ ನೋಡ್ಬೋದು, ನೀವು ನಿಮ್ಮಲ್ಲಿ ಏನಾದರೂ ಒಂದು ಒಳ್ಳೆಯ ಕಲೆ ಇತ್ತು, ಚೆನ್ನಾಗಿ ವಿಡಿಯೋ ಮಾಡಿರಿ ಅಂದ್ರೆ ಆಟೋಮೆಟಿಕ್ ಅದು ರೀಚ್ ಆಗೇ ಆಗ್ತೈತಿ ಜನರಲ್ಲಿ. ಒಂದು ರೀ, ಪದೇ ಡೈಲಿ ಏನು ಬೇಕಾದ್ರೆ ಹಾಕಿ ವಿಡಿಯೋ ಮಾಡಿದ್ರೆ ವಿಡಿಯೋ ವೈರಲ್ ಆಗಂಗಿಲ್ಲ. ಇದಾಯ್ತು ರೀ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ
ಹಾರ್ಡ್ ವರ್ಕ್ ಮಾಡ್ಬೇಕು ರೀ. ಈಗ ನೋಡಿರಿ ನಾವು ಒಂದು ವಿಡಿಯೋ ಏನೋ ಹಾಕಿದ್ದು ನೀವು ನೋಡ್ಬೇಕಂದು ಒಂದು 2 ಸಲ ಏನು ಮಿಸ್ಟೇಕ್ ಆಯಿತು, ಎಲ್ಲಿ ಏನಾಯಿತು, ಇದನ್ನು ನೆಕ್ಸ್ಟ್ ವಿಡಿಯೋದಾಗ ಈ ಮಿಸ್ಟೇಕ್ ಮಾಡಬಾರ್ದು. ಪ್ರತಿಯೊಂದು ನೀವು ಮಾತಾಡೋದಾಗಿರ್ಬೋದು, ನಿಮ್ದು ಹಾವಭಾವ ಆಗಿರ್ಬೋದು, ಎಲ್ಲವನ್ನ ನೀವೇನು ಮಾಡಬೇಕಲ್ಲಿ ಗಮನಿಸಬೇಕಾಗ್ತಿತ್ತು. ಪಟ್ನ ಮಾಡೋದು ಹಾಕೋದು ಅಂತಂದ್ರೆ ಅದು ಉಪಯೋಗ ಆಗಿಲ್ಲ. ಅಂದರೆ ಎಲ್ಲೆಲ್ಲಿ ಮಿಸ್ಟೇಕ್ಗಳಾಗಿದಲ್ಲ ಅದನ್ನೆಲ್ಲ ನೀವು ಏನು ಮಾಡಬೇಕು, ಒಂದು ಸೈಡ್ ಬರ್ದು ಇಟ್ಕೋಬೇಕು. ಆ ಥರ ಏನು ಮಾಡಬೇಕು, ವಿಡಿಯೋಗಳನ್ನು ಹಾಕ್ಬೇಕು ರೀ. ನೋಡಿರಿ ಮತ್ತು ಇನ್ನೊಂದು ಏನಂತಂದ್ರೆ ನೀವು ಕ್ಯಾಮ್ರಾದ ಮೇನ್ ಅಂದರೆ ಕ್ಯಾಮ್ರಾ ರೀ. ನೋಡಿರಿ ಕ್ಯಾಮ್ರಾದ ಬಗ್ಗೆ ಮಾಹಿತಿ ಇರಬೇಕು. ಇಲ್ಲ ಅಂತಂದ್ರೆ ನೋಡಿರಿ ವಿಡಿಯೋ ಯಾವ ಥರ ಮಾಡಬೇಕು, ಎಡಿಟಿಂಗ್ ಯಾವ ಥರ ಮಾಡಬೇಕು, ಎಡಿಟಿಂಗ್ ಬಗ್ಗೆ ಚೆನ್ನಾಗಿ ಏನು ಮಾಡಿರಿ ತಿಳ್ಕೊರಿ. ಮೊದಲು ಎಡಿಟಿಂಗ್ ಮೇನ್ ಬೇಕು. ಮತ್ತು ಕ್ಯಾಮ್ರಾ ನೋಡಿರಿ ನೀವು ಎಲ್ಲೆಲ್ಲಿ ಹೆಂಗೆ ಯಾವ ಆ್ಯಂಗಲ್ಲೇ ಕ್ಯಾಮ್ರಾ ಇಡಬೇಕು, ಹೆಂಗೆ ಯಾವ ಆ್ಯಂಗಲ್ ಇಟ್ಟರೆ ಚೆನ್ನಾಗಿ ವಿಡಿಯೋ ಬರ್ತೈತಿ, ಅದ್ರ ಬಗ್ಗೆ ಐಡಿಯಾ ಇರಬೇಕು. ನೀವು ಒಂದೇ ಕಡೆ ಇಟ್ಟು ನಾ ಹೆಂಗೆ ಮಾಡ್ತೀನಿಲ್ಲ, ಒಂದೇ ಕಡೆ ವ್ಲಾಗ್ಗಳಾಗಿರ್ಬೋದು, ನೀವು ಬೇರೆ ಬೇರೆ ಏನೇನು ವಿಡಿಯೋ ಮಾಡ್ತಿರ್ತೀರಿಲ್ಲ, ಸ್ವಲ್ಪ ಏನಿರಬೇಕು ಕ್ಯಾಮ್ರಾದ ಬಗ್ಗೆ ಐಡಿಯಾ ಇರಬೇಕು ರೀ. ಚೆನ್ನಾಗಿ ಬರ್ಬೇಕು ರೀ ಅದು. ಮತ್ತು ಮೇನ್ ಅಂದರೆ ಎಡಿಟಿಂಗ್ ರೀ. ನಾವೆಲ್ಲ ಏನೋ ಮಾಡಿರ್ತೀವಿ ವಿಡಿಯೋ ಕಡೆ ನಮ್ಗೆ ಎಡಿಟಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ವಿಡಿಯೋ ವೈರಲ್ ಆಗಂಗಿಲ್ಲ. ಎಡಿಟಿಂಗ್ ಕೂಡ ಭಾಳ ಮುಖ್ಯ ಐತ್ರಿ ಇದ್ರಾಗ. ಮತ್ತು ಹಾಗೆ ಕ್ಯಾಮ್ರಾ ರೀ, ಫೋಟೋ ತೆಗೆದಾಗಿರ್ಬೋದು, ವಿಡಿಯೋ ತೆಗೆದಾಗಿರ್ಬೋದು, ಯಾವ ಆ್ಯಂಗಲ್ ಇಟ್ಟರೆ ಚೆನ್ನಾಗಿ ಬರ್ತೈತಿ, ಹಾಗೆ ಬೆಳಕಿರಬೇಕು, ಎಲ್ಲವೂ ನೋಡ್ಕೋಬೇಕು ನೀವು. ಇಷ್ಟು ಎಲ್ಲ ಆಯ್ತು ರೀ. ಇನ್ನೊಂದು ಏನಂದ್ರೆ ಪಟ್ನ ವಿಡಿಯೋ ನೋಡಿರಿ, ನಾವೇನು ಮಾಡ್ತೀವಿ ಎಲ್ಲರೂ ಅಂದರೆ ಈ ಮನೇಲಿರುವಂಥ ಹೌಸ್ ವೈಫ್ಗಳು ಮನೆಯಾಗ ಏನು ಮಾಡೋದು ಅಂತ ಹೇಳಿ ವಿಡಿಯೋ ಮಾಡಕ್ಕೆ ಮಾಡ್ತೀವಿ. ಅಲ್ಲಿ ಭಾಳ ಮಿಸ್ಟೇಕ್ ಆಗ್ತಾವೆ. ಫಸ್ಟ್ ಬೆಲೆ ಯೂಟ್ಯೂಬ್ ಬಗ್ಗೆ ಎಲ್ಲ ತಿಳ್ಕೊಬೇಕು ರೀ. ಅಂದರೆ ಯಾವ್ಯಾವ ತಪ್ಪುಗಳನ್ನು, ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು, ಯಾವ್ಯಾವ ಥರ ಸೆಟ್ಟಿಂಗ್ಸ್ ಇರಬೇಕು, ಎಲ್ಲವನ್ನು ನೋಡ್ಕೋಬೇಕು ನೀವು. ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಅದ್ರ ಬಗ್ಗೆ ಕಾಪಿ ರೈಟಿಂಗ, ಕಾಪಿ ಸ್ಟ್ರೈಕ ಎಲ್ಲ ನೋಡಿರಿ. ಎಲ್ಲವನ್ನು ಪೂರ್ತಿ ಏನು ಮಾಡಿರಿ, ಎಲ್ಲ ಮೊದಲು ಸ್ಟಡಿ ಮಾಡಿರಿ. ಆಮೇಲೆ ಏನು ಮಾಡಿರಿ, ವಿಡಿಯೋಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡಿರಿ. ನಂದು ಕೂಡ ಐತ್ರಿ ಸ್ಟೋರಿ, ಏನೇನು ಮಿಸ್ಟೇಕ್ ಆಯಿತು. ನಾ 2 ವರ್ಷದ ವಿಡಿಯೋಗಳನ್ನು ಹಾಕಾಕತ್ತೀನಿ, ಎಲ್ಲೆಲ್ಲಿ ಏನೇನು ಆಯ್ತು ಅದನ್ನೆಲ್ಲ ನಂದು ಪರ್ಸ್ನಲ್ ಏನಿತ್ರಲ್ಲ ಅದನ್ನು ಇನ್ನೊಂದು ವಿಡಿಯೋದಾಗ ನಾನು ಹೇಳ್ತೀನಿ ರೀ. ನೀವೇನು ಮಾಡಿರಿ ಅಂದರೆ ಯಾರಾದರೂ ಮಾಡೋರಿದೆ ಅಂದರೆ ಶ್ರದ್ಧೆಯಿಂದ ಹಾರ್ಡ್ ವರ್ಕು ಬೇಕ್ರಿ. ಅದಕ್ಕೆ ಬರೀ ಹಂಗೆ ಹಾಕೋದು ಆ ಥರ ಎಲ್ಲ. ಪ್ರತಿ ಸರಿ ನೀವು ವಿಚಾರ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ಸ್ವಲ್ಪ ಏನು ಮಾಡಬೇಕಾಯ್ತು, ತಲೆ ಕೆಡಿಸ್ಕೋಬೇಕಾಗ್ತೈತಿ. ಹಂಗೆ ಒಮ್ಮೆ ಫೇಮಸ್ ಯಾರೂ ಆಗಂಗಿಲ್ಲ ರೀ. ಇಷ್ಟು ಎಲ್ಲ ಏನು ಮಾಡ್ಬೇಕಂದ್ರೆ ನೀವೇನು ಮಾಡಬೇಕು, ಮೊದಲು ಏನು ಮಾಡ್ಕೋಬೇಕು ತಿಳ್ಕೊಬೇಕು ರೀ. ಆಯ್ತಲ್ರಿ, ಇಷ್ಟ ರೀ. ಇಷ್ಟು ಮಾಡ್ರೆ ಸಾಕ್ರಿ. ನನಗೆ ಗೊತ್ತಿರೋಂಥ ಇಷ್ಟು ಹೇಳೇನಿ ರೀ. ಇಷ್ಟು ಮಾಡಿರಿ. ಒಂದು ಮೊಬೈಲ್ ಬೇಕು, ಆಗ ಮನಿ ಕೂಡ ಬೇಕ್ರಿ. ಒಂದು ನಿಮ್ಮಲ್ಲಿ ಏನಿರ್ಬೇಕು ರೀ, ಕಲೆ ಇರ್ಬೇಕು ರೀ. ಆಗ ನೀವು ಯಾವ ಥರ ವಿಡಿಯೋಗಳನ್ನು ಮಾಡ್ಬೇಕಂತ ಅನ್ಕೊಂಡಿರಲಿಲ್ಲ ಅದು ಕೂಡ ನಿಮಗೆ ಗೊತ್ತಿರಬೇಕು. ಮಾತಾಡೋ ಸ್ಟೈಲ್ ಚೆನ್ನಾಗಿರಬೇಕು. ನೀವು ಅಂದರೆ ಫೇಸ್ ರಿವೀಲ್ ಮಾಡಿ ಮಾತಾಡೋದು ಕೂಡ ನಿಮ್ಮದು ಚೆನ್ನಾಗಿರಬೇಕು. ಆಗ ವಾಯ್ಸ್ ಧ್ವನಿ ಕೂಡ ಚೆನ್ನಾಗಿರ್ಬೇಕು ರೀ. ಆಗ ನಿಮ್ದು ಏನಿರ್ತೈತಿ ಲೆಕ್ಕಲೆ ಅದನ್ನ ಏನು ಮಾಡಬೇಕು, ಚೆನ್ನಾಗಿ ನೀವು ಯಾವುದು ಏನಿರಲಿ ಎಲ್ಲ ಏನಿಲ್ಲ, ಅಡುಗೆ ಆಗಿರ್ಬೋದು, ಲಾಗ್ ಆಗಿರ್ಬೋದು, ಟ್ಯಾಕ್ ಆಗಿರ್ಬೋದು, ಸಂಗೀತ, ಡ್ಯಾನ್ಸ ಎಲ್ಲವನ್ನು ನೋಡ್ರು ಚೆನ್ನಾಗಿ ನೀವು ವಿಡಿಯೋಗಳನ್ನು ನೋಡಿಕೊಂಡು ಅಪ್ಲೋಡ್ ಮಾಡ್ಬೇಕು ರೀ. ಇಷ್ಟು ಮಾಡಿದ್ರೆ ನೀವು ಜನರಿಗೆ ಕೂಡ ಇಷ್ಟ ಆಗೇ ಆಗ್ತೀರಿ. ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಜನರಿಗೆ ನೀವು ಇಷ್ಟ ಆಗೈತ್ರಿ ಅಂದ್ರೆ ಏನಾಗ್ತೈತಿ, ಆಟೋಮೆಟಿಕ್ ನೀವು ವಿಡಿಯೋ ವೈರಲ್ ಆಗತ್ತಂದ್ರೆ ನಿಮಗೂ ಕೂಡ ಖುಷಿ ಆಗ್ತೈತಿ. ಆಮೇಲೆ ಮೋಟಿವೇಶನಿಂದ ನೀವು ಸಾಕಷ್ಟು ವಿಡಿಯೋಗಳನ್ನು ಮಾಡ್ಬೋದು ನೋಡಿರಿ. ಇದ್ರ ಎಲ್ಲ ಸುತ್ತು ಕಟ್ಟಿದ್ದು ಎಲ್ಲವನ್ನು ನೀವು ಮೊದಲು ಏನು ಮಾಡ್ಕೋ ತಿಳ್ಕೊಬೇಕು. ಆಮೇಲೆ ಏನು ಮಾಡಿರಿ, ಯೂಟ್ಯೂಬ್ ವಿಡಿಯೋಗಳನ್ನು ಹಾಕಿರಿ. ಈ ಮಾಹಿತಿ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ರಿಗೂ ಬಾಯ್ ಬಾಯ್.